ವಿಶ್ವದಾದ್ಯಂತ ಯುಐ ಗ್ರ್ಯಾಂಡ್ ರಿಲೀಸ್ ಆಗಿದೆ. 5 ಭಾಷೆಯಲ್ಲಿ ಬೆಳ್ಳಿ ತೆರೆಗೆ ಯುಐ ಅಪ್ಪಳಿಸಿದೆ. ವಿಶ್ವದಾದ್ಯಂತ 2000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ತೆರೆ ಕಾಣ್ತಾ ಇದೆ. ವಿಶ್ವದಾದ್ಯಂತ ಯುಐ ಗ್ರ್ಯಾಂಡ್ ರಿಲೀಸ್ ಆಗಿದೆ. 5 ಭಾಷೆಗಳಲ್ಲಿ ತೆರೆಗೆ ಅಪ್ಪಳಿಸಿದೆ ಯುಐ. ವಿಶ್ವದಾದ್ಯಂತ 2000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದೆ. 5 ಭಾಷೆಗಳಲ್ಲಿ ಬೆಳ್ಳಿ ತೆರೆಗೆ ಯುಐ ರಿಲೀಸ್ ಆಗ್ತಾ ಇದೆ. ವಿಶ್ವದಾದ್ಯಂತ ಯುಐ ಗ್ರ್ಯಾಂಡ್ ರಿಲೀಸ್ ಆಗಿದೆ. ವಿಶ್ವದಾದ್ಯಂತ ಯುಐ ಗ್ರ್ಯಾಂಡ್ ರಿಲೀಸ್ ಅನ್ನ ಪಡೆದುಕೊಂಡಿದೆ. ಸದ್ಯ ನೀವು ಗಮನಿಸ್ತಾ ಇದ್ದೀರಾ ಥಿಯೇಟರ್ ಮುಂಭಾಗ ಯಾವ ಮಟ್ಟಕ್ಕೆ ಫ್ಯಾನ್ಸ್ ಅಲ್ಲಿ ಜಮಾಯಿಸಿದ್ದಾರೆ ಅಂತ. ಇವತ್ತು ಯುಐ ಗ್ರ್ಯಾಂಡ್ ರಿಲೀಸ್ ಅನ್ನ ಪಡೆದುಕೊಂಡಿದೆ. ಈಗಾಗಲೇ ಒಂದು ಶೋ ಸಹ ಸ್ಟಾರ್ಟ್ ಆಗಿದೆ. ವಿಶ್ವದಾದ್ಯಂತ ಯುಐ ಗ್ರ್ಯಾಂಡ್ ರಿಲೀಸ್ ಅನ್ನ ಪಡೆದುಕೊಂಡಿದೆ. ಉಪೇಂದ್ರ ನಿರ್ದೇಶನ ಹಾಗೂ ನಟನೆ ಮಾಡಿರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯುಐ ಸಿನಿಮಾ ವಿಶ್ವದಾದ್ಯಂತ ತೆರೆ ಕಂಡಿದೆ. 5 ಭಾಷೆಗಳಲ್ಲಿ ಬೆಳ್ಳಿ ತೆರೆಗೆ ಅಪ್ಪಳಿಸಿದೆ. ಯುಐ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ನೀವು ಅಲ್ಲಿ ಗಮನಿಸ್ತಾ ಇದ್ದೀರಾ, ಅಭಿಮಾನಿಗಳು ಜಮಾಯಿಸಿದ್ದಾರೆ ಥಿಯೇಟರ್ ಮುಂದೆ. ಅಲ್ಲಿ ಹಬ್ಬದ ವಾತಾವರಣನೇ ಅಲ್ಲಿ ನಿರ್ಮಾಣ ಆಗಿದೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವಂತಹ ಹಾಗೂ ನಿರ್ದೇಶನ ಮಾಡಿರುವಂತಹ ಯುಐ ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಅನ್ನ ಪಡೆದುಕೊಂಡಿದೆ. ಅಭಿಮಾನಿಗಳು ಅಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ. ಪಟಾಕಿಯನ್ನ ಸಿಡಿಸೋ ಮೂಲಕ, ತಮಟೆಯನ್ನ ಬಡಿಯೋ ಮೂಲಕ, ಅಂದ್ರೆ ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿದೆ ಥಿಯೇಟರ್ ಮುಂಭಾಗ. ಅಭಿಮಾನಿಗಳು ಯಾವ ಮಟ್ಟಕ್ಕೆ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಿದ್ದೀರಾ. ಬೆಂಗಳೂರಿನ ಥಿಯೇಟರ್ನಲ್ಲಿ ಅಭಿಮಾನಿಗಳ ಸಂಭ್ರಮ ಹೇಗಿದೆ ಅಂತ. ಅಭಿಮಾನಿಗಳು ಸಂತೋಷ ಥಿಯೇಟರ್ ಮುಂಭಾಗ ಅಭಿಮಾನಿಗಳು ಡ್ಯಾನ್ಸ್ ಮಾಡಿಕೊಂಡು ಯುಐನ ವೆಲ್ಕಮ್ ಮಾಡಿದ್ದಾರೆ. ಗ್ರ್ಯಾಂಡ್ ರಿಲೀಸ್ ಆಗಿದೆ. ಇವತ್ತು ವಿಶ್ವದಾದ್ಯಂತ 5 ಭಾಷೆಯಲ್ಲಿ ರಿಲೀಸ್ ಕಂಡಿದೆ. ಇನ್ನು ಅಭಿಮಾನಿಗಳು ಯಾವ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಒಂದ್ ಕಡೆ ಪಟಾಕಿ ಸಿಡಿಸಿ ಸಂಭ್ರಮ ಪಡ್ತಾ ಇದ್ರೆ, ಮತ್ತೊಂದು ಕಡೆ ತೆಂಗಿನಕಾಯನ್ನ ಒಡೆದು ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ತೋರ್ತಾ ಇದ್ದಾರೆ. ಇವತ್ತು ಉಪೇಂದ್ರ ನಿರ್ದೇಶನದ ಯುಐ ರಿಲೀಸ್ ಆಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘು ಮರಿಸ್ವಾಮಿ ಅವರು ಸಂತೋಷ ಥಿಯೇಟರ್ ನಲ್ಲಿ ಲೈವ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಅಲ್ಲಿ ಹೇಗಿದೆ ಸಂಭ್ರಮಾಚರಣೆ? ಉಪಿ ಫ್ಯಾನ್ಸ್ ಯಾವ ರೀತಿ ಅಲ್ಲಿ ತಮ್ಮ ಕ್ರೇಜಿನೆಸ್ ಅನ್ನ ತೋರಿಸ್ತಾ ಇದ್ದಾರೆ? ಅರ್ಪಿತಾ, ಸ್ಯಾಂಡಲ್ವುಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೂವಿಯನ್ನ ಅದರಲ್ಲೂ ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ಇಡೀ ಅವರ ಅಭಿಮಾನಿ ಸಂಕುಲವೇ ವೆಯ್ಟ್ ಮಾಡ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಸಂತೋಷ್ ಚಿತ್ರಮಂದಿರದ ಮುಂಭಾಗದಲ್ಲಿದ್ದೇನೆ. ಅದರ ಹಬ್ಬದ ವಾತಾವರಣ ಹೇಗಿದೆ ಅಂತೇಳಿ ನೀವು ಗಮನಿಸಬಹುದು. ಯಾಕಂದ್ರೆ 9 ವರ್ಷಗಳ ಬಳಿಕ ಉಪೇಂದ್ರ ಅವರು ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತೊಡಗಿಸ್ಕೊಳ್ಳೋದ್ರ ಮುಖಾಂತರವಾಗಿ ಜನ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅನ್ನು ಏನ್ ಇಟ್ಕೊಂಡಿದ್ರು ಅದನ್ನ ಪೂರೈಸುವಂತ ನಿಟ್ಟಿನಲ್ಲಿ ಇವತ್ತು ತೆರೆಗೆ ಬರ್ತಾ ಇದ್ದಾರೆ. ಸೊ ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಜನ ಅವರ ಅಭಿಮಾನಿಗಳು ಮುಂದಾಗಿದ್ದಾರೆ. ಈಗಾಗಲೇ ಮೊದಲ ಶೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಈಗ ಟಿಕೆಟ್ ಅನ್ನು ಪಡೆದುಕೊಂಡು ಅವರನ್ನ ಒಳಭಾಗಕ್ಕೆ ಬಿಡುವಂತ ಕೆಲಸಗಳಾಗ್ತಾ ಇದೆ. ಅಂದ್ರೆ ಅವರ ಮೊದಲ ಶೋ ಏನಿತ್ತು ಆ ಶೋನ ಮೊದಲ ಆರಂಭಕ್ಕೂ ಮುನ್ನ ಅವರನ್ನ ಒಳಭಾಗಕ್ಕೆ ಬಿಡುವಂತ ಕೆಲಸಗಳಾಗ್ತಾ ಇದೆ. ಸಂತೋಷ್ ಥಿಯೇಟರ್ ಏನಿದೆ, ಇದು ಮೇನ್ ಥಿಯೇಟರ್, ಕೆಜಿ ರೋಡ್ನ ಮೇನ್ ಥಿಯೇಟರ್ನಲ್ಲಿ ಬೆಳಗ್ಗಿನ ಜಾವ 5 ಗಂಟೆಯಿಂದಲೇ ಅವರ ಅಭಿಮಾನಿಗಳೇನಿದ್ರು ಅವರು ನಾನಾ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡು ಉಪೇಂದ್ರ ಅವರು ಹೇಗೆ ವಿಶೇಷ, ಅದೇ ರೀತಿ ಅವರ ಅಭಿಮಾನಿಗಳು ಕೂಡ ವಿಶೇಷ ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡೋದ್ರ ಮುಖಾಂತರವಾಗಿ ವಿಭಿನ್ನವಾಗಿ ಸೆಲೆಬ್ರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ಗಮನಿಸಬಹುದು, ಇಲ್ಲಿ ಕಳಶಗಳನ್ನು ಇಟ್ಟು ಪೂಜೆಯನ್ನ ಮಾಡೋದ್ರ ಮುಖಾಂತರವೂ ಕೂಡ ಚಿತ್ರಕ್ಕೆ ಒಳ್ಳೇದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಹೋಮ ರೀತಿಯಲ್ಲಿದ್ದಂಥ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಶುಭ ಕೋರುವಂಥ ಕೆಲಸಗಳನ್ನು ಕೂಡ ಸದ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಚಿತ್ರಮಂದಿರಗಳಲ್ಲೂ ಕೂಡ ಇದೇ ರೀತಿಯಾದಂಥ ಹಬ್ಬದ ವಾತಾವರಣ ಜೊತೆಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡು
ತಯಾರಿಗಳನ್ನು ಮಾಡಿಕೊಂಡು ಅದರಂತೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡ್ಕೊಡ್ತಾ ಇದ್ದಾರೆ. ಗಮನಿಸಬಹುದು ಜನ ಹೇಗಿದ್ದಾರೆ ಅಂತ ಹೇಳಿ. ಚಿತ್ರಮಂದಿರ ತುಂಬಾ ಎಲ್ಲಿ ನೋಡಿದ್ರು ಕೂಡ ಬರೀ ತಲೆಗಳೇ ಕಾಣುವಂತಹ ರೀತಿಯಲ್ಲಿ ಜನ ಸೇರ್ತಾ ಇದ್ದಾರೆ. ಯಾವ ಕಡೆ ಹೋದ್ರು ಕೂಡ ಹೆಚ್ಚಾಗಿ ಜನ ಬರ್ತಾ ಇದ್ದಾರೆ. ಈಗಾಗಲೇ ಈ ಚಿತ್ರಮಂದಿರದಲ್ಲಿ ಮೊದಲ 2-3 ಶೋಗಳು ಕಂಪ್ಲೀಟ್ ಆಗಿ ಹೌಸ್ಫುಲ್ ಆಗಿದೆ. ಬಂದಂತವ್ರಿಗೂ ಕೂಡ ಟಿಕೆಟ್ ಸಿಗದೇ ಇರುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಸೊ ಬಂದಂತವ್ರು ಕೂಡ ಟಿಕೆಟ್ಗಾಗಿ ಪರದಾಡುವಂತಹ ಸ್ಥಿತಿ ಈ ಸದ್ಯ ಸಂತೋಷ್ ಚಿತ್ರಮಂದಿರದಲ್ಲಿ ಏರ್ಪಡ್ತಾ ಇರುವಂತದ್ದು. ಸದ್ಯಕ್ಕೆ ಚಿತ್ರಮಂದಿರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆರಂಭ ಆದ ಬಳಿಕ ಅವರ ಎಕ್ಸ್ಪೆಕ್ಟೇಷನ್ಸ್ ಏನೇನಿತ್ತು, ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ಸ್ ಏನೇನಿತ್ತು ಎಲ್ಲವೂ ಈಡೇರ್ತಾ ಅನ್ನೋದನ್ನ ಚಿತ್ರ ಮುಗಿದ ನಂತರದಲ್ಲಿ ಅವರ ಬಾಯಿನಲ್ಲೇ ಕೇಳುವಂತ ಕೆಲಸಗಳಾಗುತ್ತೆ. ಅರ್ಪಿತಾ. ಧನ್ಯವಾದ ರಘು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ವೀರೇಶ್ ಥಿಯೇಟರ್ ಮುಂಭಾಗ ಸಹ ಅಭಿಮಾನಿಗಳು ಡ್ಯಾನ್ಸ್ ಮಾಡೋ ಮೂಲಕ ತಮ್ಮ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ವೀರೇಶ್ ಥಿಯೇಟರ್ ಮುಂಭಾಗ ಯಾವ ರೀತಿಯಲ್ಲಿ ಅಭಿಮಾನಿಗಳು ಸಂಭ್ರಮ ಪಡ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದ್ ಕಡೆ ತೆಂಗಿನಕಾಯಿನ ಒಡೆದು ಅಭಿಮಾನಿಗಳು ಯುಐನ ವೆಲ್ಕಮ್ ಮಾಡಿದ್ರೆ, ಮತ್ತೊಂದ್ ಕಡೆ ಡ್ಯಾನ್ಸ್ ಮಾಡೋ ಮೂಲಕ ಯುಐಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡ್ತಿದ್ದಾರೆ ಉಪ್ಪಿ ಫ್ಯಾನ್ಸ್. ಯುಐ ಸಿನಿಮಾದ ಪ್ರದರ್ಶನಕ್ಕೆ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ನಾವೀಗ ವೀರೇಶ್ ಥಿಯೇಟ್ರಲ್ಲಿದ್ದೀವಿ, ನೋಡ್ತಾ ಇರ್ಬೋದು. ಈಗಾಗಲೇ ಅಭಿಮಾನಿಗಳು ಕೂಡ ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದನೇ ಈಗ ಜಮಾಯಿಸಿರ್ತಕ್ಕಂಥದ್ದು. ಸೊ 6:30 ಶೋಗೆ ಈಗಾಗಲೇ ಬಂದು ಜಮಾಯಿಸಿರ್ತಕ್ಕಂಥದ್ದು. ಬೆಳಗ್ಗೆನೇ ಈಗ ವೀರೇಶ್ ಥಿಯೇಟ್ರ್ ಮುಂದೆ ಅಭಿಮಾನಿಗಳು ಜಮಾಯಿಸಿರ್ತಕ್ಕಂಥದ್ದು, ಸಂಭ್ರಮವನ್ನು ಪಡ್ತಾ ಇರ್ತಕ್ಕಂಥದ್ದು. ಸೊ ನಮ್ಮ ಜೊತೆ ಈಗ ಇಲ್ಲೊಂದಿಷ್ಟು ಅಭಿಮಾನಿಗಳಿದ್ದಾರೆ, ಮಾತಾಡ್ಸೋಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್, ನಾವು JP ನಗರದಿಂದ ಬಂದಿದ್ದೀವಿ. ನಾವು ಉಪ್ಪಿದು ದೊಡ್ಡ ಅಭಿಮಾನಿಗಳು. 80s 90s ಟೈಮಿಂದ ನೋಡ್ಕೊಂಬಂದಿರೋದ್ರಿಂದ ಸೊ ಭಾಳ ಖುಷಿ ಆಗ್ತಿದೆ. ಸೊ 10 ವರ್ಷ ಆದಮೇಲೆ ಉಪ್ಪಿ ಮತ್ತೆ ಡೈರೆಕ್ಟ್ ಮಾಡ್ತಿರೋದ್ರಿಂದ ಭಾಳ ಸಿನಿಮಾ ಮೇಲೆ ಯಾವ ರೀತಿ ಆದಂಥ ನಿರೀಕ್ಷೆ ಇದೆ ಅಂತ? ಸಮಥಿಂಗ್ ಡಿಫ್ರೆಂಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಉಪ್ಪಿ ಯಾವಾಗಲೂ ನಿಮ್ಗೆ ಗೊತ್ತಿರೋ ಹಾಗೆ ಏನಾದ್ರು ಒಂದು ಹೊಸದು, ಅವ್ರು ಯೋಚನೆ ಮಾಡೋ ಶೈಲಿನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ರಿಗೂ ಒಂದು ಕುತೂಹಲ ಇದೆ, ಹೇಗಿರುತ್ತೆ, ಯಾವ ಥರ ಸ್ಟೋರಿ ಮಾಡಿರ್ತಾರೆ ಅಂತ. ಸೊ ಭಾಳ ಖುಷಿಯಿಂದ ಎಲ್ಲ ಬೆಳಗ್ಗೆ ಎದ್ದು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ಬಂದಿದ್ದೀವಿ. ಸೊ ತುಂಬ ಸಂಭ್ರಮ ಮಾಡ್ತಾ ಇದ್ದೀರಾ, ತಮಟೆ ಎಲ್ಲ ಹೊಡೆದು ಜೊತೆಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಏನು ಅನ್ನಿಸ್ತಾ ಇದೆ ಯುವೈ? ಸರ್, ಇವತ್ತು 10 ವರ್ಷ ಆದಮೇಲೆ ಇವ್ರು ಹೇಳ್ದಂಗೆ ಉಪೇಂದ್ರ ಅವರು ಡೈರೆಕ್ಷನ್ಗೆ ಬಂದಿದ್ದಾರೆ. ಇದು ಇಡೀ ಕರ್ನಾಟಕಕ್ಕೆ ಹಬ್ಬ ಇವತ್ತು. ಹೆಂಗೆ ಅಂದರೆ ಉಪೇಂದ್ರ ಅವರು ಫಿಲಮ್ ಒಂದು ಬರ್ತಾ ಇದೆ ಅಂದರೆ ಎಲ್ಲ ತಲೆ ಹುಳ ಬಿಟ್ಕೋಬೇಕು. ಯಾವುದೇ ಒಂದು ಫಿಲಮ್ ಟ್ರೈಲರ್ ನೋಡಿದ್ರು ಇದು ಹಿಂಗೆ, ಇದು ಕಮರ್ಷಿಯಲ್, ಇದು ಲವ್ ಸ್ಟೋರಿ ಅಂತ ಹೇಳ್ಬೋದು. ಆದರೆ ನಮ್ಮ ಉಪ್ಪಿ ಬಾಸ್ ಸಿನಿಮಾ ಬಂತು ಅಂತ ಅಂದರೆ ಫಿಲಮ್ ಹೋಗಿ ಆಚೆ ಬರೋವರೆಗೂ ಆ ಪ್ರೇಕ್ಷಕ ಒಬ್ಬ ತಲೆಯಲ್ಲಿ ಏನೋ ಒಂದು ಹುಳ ಇದ್ದೇ ಇರುತ್ತೆ. ಅದು ನಮ್ಮ ಉಪ್ಪಿ ಬಾಸು. ಇದರಲ್ಲಿ ಈಗ ಏನು ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀರಾ ಯುವೈ ಸಿನಿಮಾ? ಸರ್, ಉಪೇಂದ್ರ ಅವ್ರ ಫಿಲಮ್ಗೆ ನಿರೀಕ್ಷೆ ಇಟ್ಕೊಂಬರಕ್ಕೆ ಆಗೋದೇ ಇಲ್ಲ ಸರ್. ಅದೇ ಉಪೇಂದ್ರ, ಅದೇ ನಮ್ಮ ಉಪೇಂದ್ರ. ಇವತ್ತು ಉಪೇಂದ್ರ ಅವ್ರು ಏನು ಮಾಡಿದ್ದಾರೆ ನೋಡಿ, ಇಲ್ಲಿರೋ ಎಲ್ಲರಿಗೂ, ಈಗ ನನಗೂ ಸೇರಿಸಿ ಏನು ಇರ್ಬೋದು ಫಿಲಮಲ್ಲಿ ಅಂತ ಒಂದು ಕುತೂಹಲ. ಅದೇ ನಮ್ಮ ಉಪೇಂದ್ರ ಅವ್ರ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಕಡೆನೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಇದೆ. ಸೊ ಏನು ಹೇಳ್ತೀರಾ ಇದು? ಅದು ಆ್ಯಕ್ಚುಲಿ ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳ್ಬೋದು. ಇವಾಗ KGF ಕಾಂತಾರ ಬಂದಿರ್ಬೋದು, ಈಗ ಅದನ್ನು ಮೀರಿಸಿ ಇದಾಗುತ್ತೆ ಅಂತ 100% ಕಾನ್ಫಿಡೆನ್ಸ್ ಎಲ್ಲ ಫ್ಯಾನ್ಸ್ಗೂ ಇದೆ, ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಇದೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ, ನೋಡಾದ್ಮೇಲೆ ಏನು ಅಂತ ನೋಡ್ಬೇಕು. ಈಗಾಗಲೇ ಏನಂದ್ರೆ ಯುವೈ ಸಿನಿಮಾ ಟ್ರೈಲರು ಮತ್ತೆ ಟೀಸರು ಸಾಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಸೊ ಅದ್ರ ಮೂಲಕನೇ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಇಟ್ಕೊಂಡಂತ ಅಭಿಮಾನಿಗಳು ಈಗಾಗಲೇ ಥಿಯೇಟರ್ ಮುಂದೆ ಬಂದು ಜಮಾಯಿಸಿರ್ತಕ್ಕಂಥದ್ದು, ಸಂಭ್ರಮನ ಪಡ್ತಾ ಇರ್ತಕ್ಕಂಥದ್ದು. ಮೊದಲ ಶೋವನ್ನು ನೋಡೋದಕ್ಕೆ ಈಗಾಗಲೇ ಬೆಳಗಿನ ಜಾವ ಬಂದು ಇಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇವತ್ತು ವಿಶ್ವದಾದ್ಯಂತ 2000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಯುಐ ಗ್ರ್ಯಾಂಡ್ ರಿಲೀಸ್ ಅನ್ನ ಪಡ್ಕೊಳ್ತಾ ಇದೆ. ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಥಿಯೇಟರ್ಗಳ ಮುಂಭಾಗ ಅಭಿಮಾನಿಗಳು ಡ್ಯಾನ್ಸ್ ಮಾಡೋ ಮೂಲಕ ತಮ್ಮ ಸಂಭ್ರಮವನ್ನ ತೋರಿಸ್ಕೊಳ್ತಿದ್ದಾರೆ. ಇನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಯುಐ ಸಿನಿಮಾ ಹೇಗಿರುತ್ತೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ.